ಅವ್ರಿಗೆ ಯಾವ ರೋಗಗಳಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ ನಾವು ಎಲ್ಲ ಹಚ್ಕೊಂಡಿದೀವು, ಅವ್ರು ಎಲ್ಲದರೊಳಗಿದ್ರು ಯಾವುದೂ ಹಚ್ಕೊಂಡಿಲ್ಲ, ಅದರಿಂದ ಅವ್ರು ಹಂಗದಾರ, ಯಾವ ರೋಗಗಳಿಲ್ಲ ಅನ್ನೋ ಮಾತನ್ನ ಅವರ ಮೊನ್ನೆ 8 ದಿವಸದಿಂದ ಅವ್ರ ಮಠದೊಳಗೆ ಈ ಮಾತನ್ನು ಹೇಳಿದ್ರು. ಕಾರಣ ಏನು ಅಂತ ಕೇಳಿದ್ರೆ ಅದರ ಹಿನ್ನೆಲೆ ಏನದ ಅಂತ ಕೇಳಿದ್ರೆ ಒಬ್ಬ ಮಹಾತ್ಮ, ಒಬ್ಬ ತತ್ವಜ್ಞಾನಿಯ ಆಶೀರ್ವಾದ ಅವ್ರಿಗೆ ಅದ ಅಂತ ಹೇಳಿ ನನ್ನ ಶರೀರ ಹಿಂಗದ ಅಂತ ಹೇಳಿ ಅವರು ಒಪ್ಕೊಂಡಾರ. ಯಾರು ಅಂದ್ರೆ ಅದು ಮೌನ ಯೋಗಿ ಸ್ಥಿತ ಪ್ರಜ್ಞೆ ಗುರುನಾಥಾರೂಢರು ಅನ್ನೋ ಮಾತನ್ನ ಅವರ ನಿಮಗೂ ಹೇಳ್ತಾರ, ನಮಗೂ ಹೇಳಿದ. ಆ ಕಾರಣ ಹೇಳಿದ್ರೆ ಅವರು ಏನು ಅಂತ ಕೇಳಿದ್ರೆ ನಾ ಚಿಕ್ಕ ವಯಸ್ಸಿನೊಳಗೆ ಅವರು ಸೇವಾ ಮಾಡುವಂತ ಸಮಯದೊಳಗ ಅವ್ರ ಸ್ನಾನ ಮಾಡಿಸೋದ್ನಾಗ ಅವ್ರ ಮೈ ಮೇಲಿನ ನೀರ ನನ್ನ ಮೈ ಮೇಲೆ ಬಿದ್ದಪ್ಪ, ಅದಕ್ಕೆ ನನ್ನ ಶರೀರ ಹಿಂಗದ, ನಿರೋಗಿ ಅದ, ಯಾವ ರೋಗರು ವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರು. ಅಂದ್ರೆ ಒಬ್ಬ ಮಹಾತ್ಮರ ತತ್ವಜ್ಞಾನಿಯ ಸಂಘ ಅವ್ರ ಉಪದೇಶ ಅಲ್ಲ, ಅವ್ರ ಮೈ ಮೇಲಿನ ನೀರು ಬಿದ್ದರೆ ಇಷ್ಟು ತಾಕತ್ತದ ಅಂದ್ರೆ ಏನು ಅವ್ರ ವಾಣಿ ಕೇಳಿದ್ರೆ ಏನಾಗ್ತಿರ್ಬೇಕು. ಅದಕ್ಕಾಗಿ ಎಲ್ಲ ಚಿದಾನಂದ ಸ್ವಾಮಿಗಳು ಇದ್ರು. ಅಂದ್ರೆ ನಾವ್ ಹೇಳೋದಿಲ್ಲ, ನಮ್ಮ ಗುರುಗಳ ಬಗ್ಗೆ ನಾವ್ ಹೇಳೋದಿಲ್ಲ, ಒಬ್ಬೊಬ್ಬರು ದೊಡ್ಡವ್ರು ಹೇಳ್ತಾರೆ. ನಮ್ಮ ಜಗತ್ತಿನೊಬ್ಬ ದೊಡ್ಡವ್ರು ಅಂತ ಹೇಳ್ತಿದೀವ ಅಪ್ಪಗಳಿಗೆ. ನಮ್ಮ ಅಭಿನವ ಸುಪ್ಪದ್ರ ಅಪ್ಪಗಳು ನಮ್ಮ ಆರೋಗ್ಯ ಕಾರ್ಯಕ್ರಮ ಇದ್ದ ಟೈಮ್ದೊಳಗೆ ಅಪ್ಪಗಳಿಗೆ ಸ್ವಲ್ಪ ಬಿದ್ದು ಕಾಲು ನೋವಾಗಿತ್ತು. ಕಾರ್ಯಕ್ರಮಕ್ಕೆ ಬರಲಿಲ್ಲ ಅವ್ರು ಹುಬ್ಬಳ್ಳಿಗೆ. ಅಲ್ಲಿಂದ ಅಲ್ಲಿ ಯಾರು ಹುಬ್ಬಳ್ಳಿಗೆ ಕಾರ್ಯಕ್ರಮಕ್ಕೆ ಬಂದ್ರೆ ಎಲ್ಲಾ ಮಹಾತ್ಮರು ಭಾರತ ಅಪ್ಪಗಳು ನೋಡಕ್ ಬಂದ್ರು. ಆ ಟೈಮ್ದೊಳಗೆ ಹುಕ್ಕೇರಿ ಸ್ವಾಮಿಗಳು, ನಾನು, ಶ್ರೀಶೈಲದ ಜಗದ್ಗುರುಗಳು ಕೂಡಿ ಅಪ್ಪಗಳು ಭೇಟಿಯಾಗಿ ಹೋಗೋಣ ಅಂತ ಹೇಳಿ ಇಲ್ಲಿ ಮಠಕ್ಕೆ ಬಂದಾಗ ಅಪ್ಪಗಳು ಮ್ಯಾಲ ಕೂತಿದ್ರು. ಶಿವಯೋಗಿ ಸಾಕ್ಷಿ ಮಾತು ಹೇಳ್ದನ್ನ ಮ್ಯಾಲ ಕುಂತಾಗ ಭಾರತ ಅಪ್ಪಗಳು ಅವ್ರ ಒಡನಾಟ, ಶ್ರೀಶೈಲ ಜಗದ್ಗುರು ವಿದ್ಯಾಮೂರ್ತಿಗಳು ಪಂಡಿತರು ಅವ್ರ ಒಡನಾಟ ಅವ್ರು ಕೂಡ ಮಾತಾಡಿ ಅಷ್ಟು ಚಂದ ಹೇಳಿ ಮಾತಾಡಿ ತೆಳಗಿಡದ ಬರಾಕತ್ತಿದಾಗ ತಳಗ್ ಬಂದ ನಾವು ನಮಸ್ಕಾರ ಮಾಡಿ ಇನ್ ನಡೀತೀರೇನಪ್ಪ ಅಂದಾಗ ನಡೀತೀನೋ ನನಗೊಂದು ರೀತಿ ಆನಂದ ಆಯ್ತು. ಇದ ಮಾತು ಹೇಳಕ್ತೇನೆ, ಶಿವಗೆ ಹಾನಿ ಮಾಡಿರಾಕತ್ತೇನೆ. ನನಗೊಂದು ಬಹಳ ಆನಂದ ಆಯ್ತು. ಯಾಕಂತ ಕೇಳಿದ್ರೆ ಭಗವದ್ಗೀತೆ ಒಳಗೆ ಸ್ಥಿತಪ್ರಜ್ಞೆ ಹೇಗಿರ್ತದೆ ಅನ್ನೋದು ಓದಿದ್ನಿ, ಅದರ ಭಾರತೀಯ ಅಪ್ಪಗಳೊಳಗೆ ಕಂಡನಿ. ಆ ಆನಂದ ನನಗಾಗೈತಿ ಅನ್ನೋ ಮಾತನ್ನ ಇದೇ ಶಿವಯೋಗೀಶ್ವರ ಮಠದೊಳಗ ತೆಳಗಿಳಿದು ಬಂದು ಮಾತು ಹೇಳಿದ್ರ ಅಂದಾಗ ಒಬ್ಬ ಮಹಾತ್ಮನ ಶಕ್ತಿ ಅಂತಹದಿರ್ತದ. ಒಬ್ಬ ಮಹಾತ್ಮನ ಶಕ್ತಿ ಅಂತಹದಿಲ್ಲ. ಶರಣರು ಮೆಟ್ಟಿದ ಧರೆ ಪಾವನ ಎಂಬಂತೆ ನಾ ಹೇಳಿದ್ರಲ್ಲ, ನಮ್ಮ ಅಪ್ಪಗಳು ದಯಾನಂದ ಅಪ್ಪಗಳು ಹೇಳಿದ್ರಲ್ಲ, ಇಲ್ಲಿ 35 ವರ್ಷದಿಂದ ಬರ್ತೀನಿ, ಏನೂ ಇದ್ದಿದ್ದಿಲ್ಲ. ನಾ ಅದಕ್ಕಿಂತ ಮೊದಲು ಇದ್ದಾವ ಇಲ್ಲಿ, ಅವ್ರಿಗಿಂತ ಮೊದಲಿದ್ದಾಗ ಅನ್ಕ ಇನ್ನೂ ಏನೂ ಇದ್ದಿದ್ದಿಲ್ಲ. ಅದೊಂದು ಗಚ್ಚಿತ್ತು, ಅದನ್ನ ಬಿಟ್ಟರೆ ಇಲ್ಲಿ ಏನೂ ಇದ್ದಿದ್ದಿಲ್ಲ. ಇವತ್ತು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಎಲ್ಲ ಇಡೀ ಭಾರತಕ್ಕೊಬ್ಬ ಭಾರತೀಯ ಅಂದಾಗ ಭಾರತದೊಳಗ ಇಂಚಲ ಕ್ಷೇತ್ರವನ್ನ ಪವಿತ್ರ ಮಾಡಿ ತೋರಿಸಿಕೊಟ್ಟವ್ರು ಯಾರಂದ್ರೆ ಜಗದ್ಗುರು ಭಾರತೀಯ ಅಪ್ಪಗಳು. ಇದು ಒಂದ ಮಠನೂ ಅಲ್ಲ, ಇದೊಂದು ಮಠ ಅಲ್ಲ. ಇವತ್ತು ಜಡಿ ಮಠ ಅದಾವ, ಮತ್ತೆ ಯಾವ್ದು ಬೆಂಗಳೂರು ಮಠ ಅದ, ಇವತ್ತು ಬಳ್ಳಾರಿ ಮಠ ಅದ, ಅಂದ್ರೆ ಇವತ್ತು ಹಾವೇರಿ ಮಠ, ಹಿಂಗ 100 ಮಠಗಳು ಇದ್ರೆ ಜಗತ್ತಿನೊಳಗೆ ಈ